ಇದಾಗಲೇ ಪ್ರೆಸ್ಸಿಗೆ ಹೋಗ್ತದೆ, ನಾಳೆ ಪ್ರೆಸ್ಸಿಗೆ ಬರುತ್ತೆ, ನಾಳೆ ಇದೇ ಚರ್ಚೆ ಆಗುತ್ತೆ. ಈಗ ಮರ್ಯಾದೆ ಹೋಗೋದು ಆಯ್ತು, ಎಲ್ಲ ಲಾಸ್ಟ್ ಟೈಮ್ ನಿಮ್ಗಾಯ್ತು ಶಿವಲಿಂಗೇಗೌಡ್ರೆ, ಇವಾಗ ಇಲ್ಲ ಆಗ್ತಾ ಇದೆ. ಏನ್ ಜವಾಬ್ದಾರಿನೇ ಇಲ್ಲ ಯಾರ ಮೇಲೂ, ಬರೇ ಸದನ ನಡೆಸೋದು ನಮ್ದು ಜವಾಬ್ದಾರಿ, ಅವ್ರದ್ದು ಏನೂ ಇಲ್ಲ. ಅವ್ರು ಬರೇ ಹೇಗ್ ಬೇಕಾಗಿ ಮಾತಾಡೋದು, ಕಡತದಿಂದ ತೆಗಿ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋದು ಅಷ್ಟೇ. ಹೋಗ್ಬೇಕಾಗಿರೋ ಮರ್ಯಾದೆ ಎಲ್ಲ ಸದನದ್ದು ಹೋಯ್ತು, DCMದು ಹೋಯ್ತು, ಶಾಸಕರದು ಹೋಯ್ತು. ಆಯ್ತಾಯ್ತು. ಇತಿಹಾಸದಲ್ಲಿ ರೂಲಿಂಗ್ ಪಾರ್ಟಿ ಧರಣಿ ಮಾಡಿದ್ದ ಇತಿಹಾಸ ಇಲ್ಲ. ಇದೊಂದು ಮಾಡಿದ್ದೀರಾ? ಬೇಡ ಬೇಡ ಬೇಡ, ಒಳ್ಳೇದಲ್ಲ, 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 ಒಳ್ಳೇದಲ್ಲ ಮಾಡಿ. ಆಯ್ತಪ್ಪ, ಅಧ್ಯಕ್ಷರೇ ಒಂದು 10 ನಿಮಿಷ ಮುಂದೆ. ಆಯ್ತು, ಕೂತ್ಕೊಳ್ಳಿ. ಆಯ್ತಾ? ಸಂಗಮ ಮುಗಿಯಲಿಲ್ಲ. ಆಯ್ತು, ಈಗ ಒಂದಮ್ ಆಯ್ತು. ಬೇಡಪ್ಪ, ವೈ ಸಿಂಪ್ಲಿ ನೋ ಐ ಟೆಲ್ ಯು. ಇಷ್ಟಲ್ಲಿ ಚೆನ್ನಾಗಿ ರಿಪ್ಲೈ ಕೊಟ್ಟು 1 ಸೆಕೆಂಡ್. ಈಗ ನೋಡಿ, 1 ಸೆಕೆಂಡ್ ಅಧ್ಯಕ್ಷರೇ. ಈಗ ಅಪ್ಪಾಜಿ ಒಂದ್ ನಿಮಿಷ, ಈ ಸದನದ ಗೌರವ ಕಾಪಾಡತಕ್ಕಂಥವ್ರು ಯಾರು? ಇದು ಪ್ರಶ್ನೆ. ಇವತ್ತು ತಾವು ಪೀಠದಲ್ಲಿದ್ದೀರಿ, ಒಂದ್ ಮಾತು, ತಾವು ಕಾಪಾಡತಕ್ಕಂಥದ್ದು ಯಾವಾಗ ಸೌಜನ್ಯತೆ ವರ್ತನೆ ಅಥವಾ ಎಲ್ಲೋ ಒಂದ್ ಸ್ವಲ್ಪ ಏರ್ಪೇರ್ ಆದಾಗ ನೀವು ಅದನ್ನ ಸರಿಪಡಿಸ್ತೀರಿ. ಇವತ್ತು ಇಲ್ಲಿ ಹೇಗಿದೆ ಅಂದ್ರೆ, ಸರಿಪಡಿಸಲಾರ್ದ ಮಟ್ಟಕ್ಕೆ ಭಾಷೆಗಳ ಪ್ರಯೋಗ ಆಗಿದಾವೆ. ಇದು ಕೇವಲ ತಮ್ಮ ಪೀಠಕ್ಕೆ ಮಾತ್ರ ಅಲ್ಲ, ಇಡೀ ಸದನದ ಸದಸ್ಯರಿಗೆ ಅವಮಾನ ತಂದಂತ ಘಟನೆ. ಅದಕ್ಕೆ ನೀವು ದಯವಿಟ್ಟು ಇದ್ರ ಬಗ್ಗೆ ಹಗುರವಾಗಿ ತಗೋಬೇಡಿ. ಇಂಥ ಘಟನೆಗಳು ನಡೀಬಾರ್ದು ಈ ಸದನದಲ್ಲಿ. ಏನಾಗಿದೆ, ಇಂಥ ಘಟನೆಗಳು ನಡೆಯುವುದರಿಂದನೇ ಹಳ್ಳಿಗಾಡದಲ್ಲಿ ಪ್ರದೇಶದಲ್ಲಿ ಹೋದ್ರೂ ಕೂಡ ಪಂಚಾಯತಿ ಸದಸ್ಯರು ನಮಗೆ ಗೌರವ ಕೊಡಲಾರ್ದ ಪರಿಸ್ಥಿತಿ ಬಂದಿದೆ ಇವತ್ತು. ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ, ಇದ್ರ ಮೇಲೆ ಏನಾದರೂ ಒಂದು ಕ್ರಮ ಕೈಗೊಳ್ಳಿ. ಅಲ್ಲಿವರೆಗೂ ಬರೇ ಇದನ್ನು ಕ್ಷಮೆ ಕೇಳಿದೀವಿ, ಮುಗೀತು, ಇಲ್ಲಿ ಕ್ಲೋಸ್ ಮಾಡಿದೀವಿ ಅನ್ನೋ ಪ್ರಶ್ನೆ ಇಲ್ಲ. ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ಅವರು ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸೌಜನ್ಯವಾಗಿ ಕೇಳಬೇಕು. ಸೌಜನ್ಯವಾಗಿ ಏನಿದ್ರು ಅದನ್ನ ಭಾಳ ಅಂದ್ರೆ ಯಾವುದೇ ಒಂದು ಟೀಕೆ ಬಂದಾಗ ಅದನ್ನ ಭಾಳ ನಗ್ನಗ್ತಾ ಸ್ವೀಕಾರ ಮಾಡಬೇಕು, ಲೈಟರ್ ವೇನ್ಯಾಗಿ ತಗೋಬೇಕು. ಅದನ್ನು ಪರ್ಸನಲ್ ಲೆವೆಲ್ಗೆ ತಗೊಂಡೋಗಿ ಮಾತಾಡ್ತಕ್ಕಂಥದ್ದು ಯಾರು ಬೇರೆಯವರೆಲ್ಲ ಅದನ್ನೇ ಮಾತಾಡೋದು, ಅದನ್ನೇ ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಳಕ್ ಕಲಿಬೇಕು. ಎಂದೆಂದಿಗೂ ನಮ್ಮ ಜೀವನ 1989 ಇಂಥ ಘಟನೆಗಳನ್ನ ನೋಡಿಲ್ಲ. ಹೊಸದಾಗಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಇವು ಹೊಸ ಅನುಭವ ಬರ್ತಾ ಇದೆ ನಮಗೆ. ಪರಿಸ್ಥಿತಿಯನ್ನು ಕೇಳಿ 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 ಎಲ್ಲ ಸಾಕಾಗಿದೆ ಎಲ್ಲರಿಗೂ ಕೂಡ. ಒಂದು ಅವ್ರ ಬಾವಿಗೆ ಬರುದು ಅಥವಾ ಇವರ ಬಾವಿ ಬಂದ್ ಮಾಡಿಬಿಡ್ಬೇಕು. ಈಗ ಸಮಸ್ಯೆ ಪರಿಹಾರ ಆಗಬೇಕು. ಈಗ ಇದ್ರ ಮೇಲೆ ಇಲ್ಲಿಗೆ ಆಯ್ತು, ಇದನ್ನ ನೋಡಿ. ಆಯ್ತಪ್ಪ, ಈಗ ಅರ್ಥ ಆಗುದು ಬೇಡ. ಓಕೆ, ಒಂದು ನಿರ್ದಿಷ್ಟವಾದ ಕ್ರಮ ಕೈಗೊಳ್ಳಿ. ಈಗ ಮಾತಾಡ್ಲಿಕ್ಕೆ ಬಿಡ್ಬೇಕಲ್ಲಿ ಸಂಗಮೇಶ್ ನೋಡಿ. ಇಷ್ಟು ದಿವಸ ಅಧಿವೇಶನ ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅದು ಸರ್ಕಾರ ಇರಲಿ, ಪ್ರತಿಪಕ್ಷ ಇಲ್ಲ, ಸಂಪೂರ್ಣವಾದ ಸಹಕರಿತು ಕೊಟ್ಟಿದ್ದಾರೆ. ಇವತ್ತು ಕೂಡ ಲಾಸ್ಟ್ ಡೇ. ಇವತ್ತು ಕೂಡ BBMPಗೆ ಸಂಬಂಧಪಟ್ಟಾಗ ತಾವು ಕೇಳಿದ್ದಕ್ಕೆ ಮೊನ್ನೆ ಎಲ್ಲ ಶಾಸಕರು ಸದಸ್ಯರು ಚರ್ಚೆ ಮಾಡಿ, ನೀವು ಹೇಳಿದ್ರಿ ಎಲ್ಲ ಶಾಸಕರು ಚರ್ಚೆ ಮಾಡಲಿ. ಅದು ಕೂಡ ಅವರು ಡೆಲ್ಲಿಗೆ ಹೋಗೋದನ್ನು ತಡ ಮಾಡಿಕೊಂಡು ಕೂತ್ಕೊಂಡೆಲ್ಲ ಕೇಳಿದ್ರು. ತದನಂತರ ಅಲ್ಲ, ಅವರು ಚರ್ಚೆ ಮಾಡೋಕೆ ಅವ್ರು ಇರಲಿಲ್ಲ. ನೀವು ಮತ್ತು ಅಶ್ವಥ್ ಮಾರಾಡುವಾಗ ಇರಬೇಕಂತೇಳಿ ಮತ್ತೆ ಅರ್ಧ ದಿವಸ ಅದಕ್ಕೆ ಮೀಸಲಿಟ್ಟಿತ್ತು. ನಿಮ್ಮನ್ನು ಕೇಳಿ ಅವ್ರು ಡೆಲ್ಲಿಗೆ ಹೋಗಿ ನಾನು ಇವತ್ತು ಬಂದು ರಿಪ್ಲೈ ಕೊಡ್ತೇನೆ ಅಂತ ಹೇಳಿದರು. ಅವ್ರು ಡೀಟೇಲ್ ಆಗಿ ರಿಪ್ಲೈ ಕೊಟ್ಟಿದ್ರು ಮಂತ್ರಿಗಳು. ಪ್ಲಸ್ ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದೀರಿ. ಈ ಮಧ್ಯದಲ್ಲಿ ಒಬ್ಬರು ಸದಸ್ಯರು ಆಗಾಗ ಎದ್ದು ನಿಂತು ನಾವು ಸುಮ್ಮನೆ ಕೂತ್ಕೊಳ್ಳಿ ಮತ್ತೆ ಚರ್ಚೆ